ಸಚಿವರು ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರನ್ನ ಬಿಡಿಸ್ಕೊ ಬರ್ಲಿಕ್ಕೆ ಅಥವಾ ಅವ್ರ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಅಂತ. ಈಗ ಏನಾಗಿದೆ, ರಮ್ಯಾ ರಾವ್ ಅಂತ ಒಬ್ರು ಆಕ್ಟ್ರೆಸ್ ದುಬೈಯಿಂದ ಸಾಕಷ್ಟು ಚಿನ್ನವನ್ನ ತಗೊಂಬರೋಂಥ ಸಂದರ್ಭದಲ್ಲಿ ಇದರಲ್ಲಿ ರಾಜಕಾರಣಿಗಳ ಕೈವಾಡನು ಕೂಡ ಇದೆ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದರಲ್ಲಿ ಇವತ್ತೊಬ್ರು ಶಾಸಕರ ಡ್ರೈವರ್ನ ವಿಚಾರಣೆ ಮಾಡ್ತಕ್ಕಂಥದ್ದನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಬ್ರು ಪ್ರಭಾವಿ ಶಾಸಕರು ಅವರ ಚಾಲಕ ಅವನು ಕೂಡ ಅದರಲ್ಲಿ ತನಿಖೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಯಾಕೆ ಅಂದ್ರೆ ಒಬ್ರು ಶಾಸಕರ ಕಾರು ಅವ್ರ ಮನೆ ಒಳಗಡೆ ಇತ್ತು ಅಂತಕ್ಕಂಥದ್ದು ಇವತ್ತು ಅವರಿಗೆ ಬೆಳಕಿಗೆ ಬಂದಿರೋದ್ರಿಂದ ಇವತ್ತು ಅದನ್ನ ತನಿಖೆ ಆಗ್ತಾ ಇದೆ. ಖಂಡಿತ ಇದು ಹೊರ ಬರಬೇಕು. ಇಲ್ಲಿ ದಯಮಾಡಿ ಯಾರು ಕೂಡ ನಮ್ಮ ಪ್ರಭಾವವನ್ನು ಬಳಸ್ಕೊಂಡು ಈ ತರ ಎಲ್ಲ ಸಮಾಜಕ್ಕೆ ದುಷ್ಕೃತ್ಯಗಳನ್ನ ಎಸಗುವಂತ ಕೆಲಸ ಆಗ್ಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ. ಜೊತೆಗೆ ಇವತ್ತೇನು ಸರ್ಕಾರ ಹೂಡಿಕೆದಾರರು ಹೆಚ್ಚಿನದಾಗಿ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ನ ಬೀಗ್ತಾ ಇದ್ದಾರೆ. ಒಂದ್ ಕಡೆ ಹಂಪಿನಲ್ಲಿ ಬಂದಂತ ಪ್ರವಾಸಿಗರಿಗೆ ಅಲ್ಲಿಗೆ ಅವ್ರಿಗೆ ರಕ್ಷಣೆ ಇಲ್ಲ. ಈ ಎಲ್ಲಿಂದ ಪ್ರವಾಸಿಗರು ನಮ್ಮ ರಾಜ್ಯಕ್ಕೆ ಬರಕ್ಕೆ ಮುಂದಾಗ್ತಾರೆ? ಮತ್ತೆ ಇದೇನಾದ್ರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಚರ್ಚೆ ಆಗಕ್ಕೆ ಶುರು ಆದ್ರೆ ನಿಮ್ಮ ಹೂಡಿಕೆದಾರ ಎಲ್ಲಿಂದ ಬರ್ತಾರೆ? ಅದರಿಂದ ರಕ್ಷಣೆ ಬಂದಂತವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಇಲ್ಲಿ ಸ್ಥಳೀಕರಿಗೆ ಮತ್ತೆ ಹೊರಗಿಂದ ಪ್ರವಾಸಿಗರು ಬಂದಂತವ್ರಿಗೆ ಎಲ್ರಿಗೂ ಕೂಡ ರಕ್ಷಣೆ ಕೊಡೋದ್ರಲ್ಲಿ ಈ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿಕ್ ಬಯಸ್ತೇನೆ. ಬಿಜೆಪಿ ಸರ್ಕಾರ ಕಂಪ್ನಿ ಕೊಟ್ಟಿದ್ದಾರೆ, ಇದೀಗ ಬಿಜೆಪಿ ಮೇಲೆ ಆರೋಪ ಮಾಡಬಹುದಲ್ಲ ಅಂದ್ರೆ ಕಾಂಗ್ರೆಸ್ ಹೇಳ್ತಿದ್ರು. ಈಗ ಯಾರೇ ಆಗ್ಲಿ ಕಾನೂನು ಬಾಹಿರವಾಗಿ ಯಾರು ಕೊಟ್ಟರು ಕೂಡ ಅದು ತಪ್ಪು. ಅದ್ರ ಬಗ್ಗೆ ನಾವ್ ಯಾರು ಕೂಡ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಖಂಡಿತ ಯಾರು ಕೂಡ ಈ ತರ ಇಲ್ಲಿಗಲ್ ಆಗಿ ಯಾರಿಗೆ ಒಂದು ಅವರ ಪ್ರಭಾವವನ್ನ ಬೀರಿಸಿ ಬೇರೆಯವ್ರಿಗೆ ಈ ತರ ಸರ್ಕಾರಿ ಲ್ಯಾಂಡ್ ಗಳನ್ನ ಕೊಡ್ತಕ್ಕಂಥದ್ದು ಇದೆಲ್ಲ ಆಗ್ಬಾರ್ದು ಅಂತಕ್ಕಂಥದ್ದು ನನ್ನ ಒತ್ತಾಯ. ನಿಮ್ಗೆ ಗೊತ್ತಾಗ್ತದೆ ಅದು. ಇವತ್ತು ಮಾಧ್ಯಮದಲ್ಲಿ ತಾವೇ ಕೂಡ ಬಿತ್ತರಿಸಿದೀರ, ಅದೆಲ್ಲ ಇದೆ. ಅದರಿಂದ ಅದು ತನಿಖೆ ಆಗ್ತಾ ಇದೆ. ಇಲ್ಲ, ಈಗ ನಾನು ಕೂಡ ನೋಡ್ದೆ, ನಿಮ್ ಪತ್ರಿಕೆಯಲ್ಲೇ ನೋಡ್ದೆ, ಅವ್ರನ್ನ ವಿಚಾರಣೆ ಕರ್ಕೊಂಡು ಹೋಗ್ತಾ ಇದಾರೆ ಇವತ್ತು ಅಂತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಅದರಿಂದ ಅದ್ ಬರ್ಲಿ, ಅವ್ರ ಮುಖಾಂತರನೇ ಏನು ಗೃಹ ಇಲಾಖೆ ಮುಖಾಂತರನೇ ಅದು ಹೊರ ಬರ್ಲಿ ಅಂತ ನಾನು